ಮಗಳು ಆಚೆ ಕೂತ್ಕೊಂಡಿದ್ದೀವಿ. ಮಾರ್ನಿಂಗ್ ಅರೌಂಡ್ 11 o'clock ಆಗಿದೆ. ಕೂತ್ಕೊಂಡಿದ್ದೀವಿ. ಒಳಗಡೆನೇ ಇರ್ತೀವಿ ಯಾವಾಗ್ಲೂ. ಬಟ್ ಇವತ್ತು ಸುಮ್ಮನೆ ಸ್ವಲ್ಪ ಆಚೆ ಇರೋಣ, ಸ್ವಲ್ಪ ಅಷ್ಟೊಂದೇನು ಬಿಸಿಲಿಲ್ಲ. ಸೊ ಗ್ಲೂಮಿ ಥರ ಇತ್ತು, ಅದಕ್ಕೋಸ್ಕರ ಆಚೆ ಬಂದಿದ್ವಿ. ಅಂದರೆ ಹೊರಗಡೆನೆ ಕಾರ್ ಪೋರ್ಟಿಕೋದಲ್ಲಿ ಕೂತಿದ್ದೀವಿ. ನಮ್ಮ ಮನೆಗೆ ಹೊಸ ನೆಂಟರು ಬಂದಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಅವ್ರು ನಮ್ಮ ಮನೇನ ಚೂಸ್ ಮಾಡಿದ್ದಾರೆ. ಸೊ ಅದೊಂದು ಪಾಸಿಟಿವ್ನೆಸ್ ಅಂತ ನನಗನ್ಸುತ್ತೆ. ಯಾರು ಅಂತ ತೋರಿಸ್ತೀನಿ. ನನ್ನ ಮಗಳಿಗೆ ಅವ್ರು ತೋರಿಸ್ತಾ ಇದ್ದೆ. ಅವ್ರನ್ನ ಎಂಜಾಯ್ ಮಾಡ್ತಾಳೆ ಅಂತದೆಲ್ಲ ವ್ಯೂ ವಾಚ್ ಮಾಡೋದಕ್ಕೆ ಖುಷಿ ಪಡ್ತಾಳೆ, ನೋಡ್ತಾ ಇರ್ತಾಳೆ. ಅಲ್ಲಮ್ಮ ಎಲ್ಲ ಓದು ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಇಬ್ಬರು ಇದ್ದರು, ಬಟ್ ಇವಾಗ ಒಬ್ಬರು ಮಾತ್ರ ಇದ್ದಾರೆ. ಅಂದರೆ ನಾನು ನಿಮಗೆ ಅಂದರೆ ನಿಮಗೆ ಹೇಳೋದಕ್ಕೋಸ್ಕರ ಈ ಥರ ಮಾತಾಡ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ವೋ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ನನಗೆ. ಝೂಮ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೇಲಿ ಮನಿ ಪ್ಲ್ಯಾಂಟ್ ಇದೆ. ಇದು ಮನಿ ಪ್ಲ್ಯಾಂಟ್ ಗಿಡ. ಅಲ್ಲಿ ಒಂದು ಹಕ್ಕಿ ಗೂಡು ಮಾಡಿದೆ. ಮೋಸ್ಟ್ಲಿ ಮೊಟ್ಟೆ ಇಟ್ಟಿದೆ. ಅದಕ್ಕೆ ಕಾವೇನೋ ಕೊಡ್ತಾ ಇದ್ದೆ. 2 ಪಕ್ಷಿಗಳಿದ್ವು. ಮೋಸ್ಟ್ಲಿ ಪೇರೆಂಟ್ ಪಕ್ಷಿಗಳು ಅಂತ ಅನಿಸುತ್ತೆ, ಗೊತ್ತಿಲ್ಲ. ಇವಾಗ ಮೋಸ್ಟ್ಲಿ ಇದು ಅಮ್ಮ ಪಕ್ಷಿ. ಕಾವು ಕೊಡ್ತಾ ಇದೆ ಮಗುಗೆ. ನಾನು ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ, ನೋಡು ಪಕ್ಷಿ ಇದೆ ಅಂತ. ಅವಳಿಗೇನು ಗೊತ್ತಾಗಲ್ಲ, ಬಟ್ ಅಬ್ಸರ್ವ್ ಮಾಡ್ತಾ ಇರ್ತಾಳೆ, ನೋಡ್ತಾ ಇರ್ತಾಳೆ. ಅದನ್ನು ಹಾಗೆ ನಿಮಗೂ ಕ್ಯಾಪ್ಚರ್ ಮಾಡಿ ತೋರಿಸೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಎಲ್ಲಿಂದನೋ ಬಂದ್ವು. ಇವಾಗ ಯಾವುದೂ ಇರಲಿಲ್ಲ ಗೂಡಲ್ಲಿ. ಮೋಸ್ಟ್ಲಿ ಮರಿ ಇರ್ಬೋದು. ಹತ್ತಿ ನೋಡಿಲ್ಲ, ಮತ್ತು ಏನು ಟಚ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಗೊತ್ತಾಗ್ಬಿಡುತ್ತೆ ಪಕ್ಷಿಗಳಿಗೆ, ಮುಟ್ಟಿದರೆ ಮತ್ತೆ ಅವು ಆ ಮೊಟ್ಟೆನ ಮರಿನ ಮುಟ್ಟಕ್ಕೆ ಹೋಗಲ್ಲ ಮನುಷ್ಯರು ಮುಟ್ಟಿದ್ರೆ ಅಂತ ನಾನೆಲ್ಲೋ ಕೇಳಿಸ್ಕೊಂಡಿದ್ದು ನೆನಪು. ಸೊ ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಮನೇಲಿ ಯಾರೂ ಏನೂ ಮಾಡಿಲ್ಲ. ಅದನ್ನ ನೋಡಿ ಹಾಗೆ ಖುಷಿಪಟ್ವಿ. ಸೊ ಇದು ನಮ್ಮ ಮನೇಲಿ ಕೂತ್ಕೊಂಡ್ರೆ ವ್ಯೂ ಕ್ಲೀನ್ ಕಾಣಿಸುತ್ತೆ. ಆ್ಯಂಡ್ ಪ್ಲೀಸ್ ಏನಂತಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಆ ಸೌಂಡನ್ನ ಇಗ್ನೋರ್ ಮಾಡಿ, ಓಕೆನಾ. ಇದು ಹಿಂಗೆ ಇವರೇ ನಮ್ಮ ಮನೆಗೆ ಬಂದಿರೋ ಹೊಸ ಅತಿಥಿ. ಎಲ್ಲಿದೆ ಹಕ್ಕಿ? ಪಕ್ಷಿ ಎಲ್ಲಿದಮ್ಮ? ಪಕ್ಷಿ ಅಲ್ಲಿ, ಪಕ್ಷಿ ಅಲ್ಲಿ, ಪಕ್ಷಿ ಅಲ್ಲ ಹೌದು. ಮತ್ತೆ ಎಲ್ಲಿದೆ? ಅಲ್ಲಿದೆ ಪಕ್ಷಿ. ಹಕ್ಕಿ ಎಲ್ಲಿದೆ?